ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಶ್ರೀ ಸಿದ್ಧಿವಿನಾಯಕ ಪ್ರಸಾದಿತ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಟ್ಟಂಗಿ ಇವರಿಂದ ಶ್ರೀ ಬಾಲಾಜಿ ಮಿತ್ರ ಮಂಡಳಿ ಅಂಧೇರಿ ಮುಂಬೈ ಇವರ ಸಹಕಾರದೊಂದಿಗೆ ಹೋಟೆಲ್ ಅಮೈಸ್ ಪ್ಯಾಲೇಸ್ ಬ್ಲಾಂಕೆಟ್ ಹಾಲ್ MS ಪಟೇಲ್ ಕಾಂಪೌಂಡ್ ಸಾಕಿ ವಿಹಾರ್ ರೋಡ್ ಅಂಧೇರಿ ಈಸ್ಟ್ ಬಳಿ ಸಮಸ್ತ ಯಕ್ಷ ಅಭಿಮಾನಿಗಳ ಸಹಕಾರದೊಂದಿಗೆ ರಾಮ ಅಶ್ವಮೇಧ ಚಂದ್ರಾವಳಿ ವಿಲಾಸ ಎಂಬ ಪುಣ್ಯ ಕಥಾಭಾಗವನ್ನ ಆಡಿ ತೋರಿಸಲಾಯಿತು. ನೋಡಿದಿ ನಿರತರಾಗಿದ್ದ ಎಷ್ಟು ಹೊತ್ತಿಗೆ ರಾಮನ ದರ್ಶನ ಆದಿತ್ತು ಎನ್ನುವ ಹಾಗೆ. ಹಾಗಾದ್ರೆ ಹೀಗೆ ರಾಮಧ್ಯಾನದಲ್ಲಿ ಕುಳಿತುಕೊಳ್ಳುವುದಕ್ಕೂ ಕಾರಣ ಎನ್ನುವುದು ಈ ಹಿಂದೆ ವಿಶ್ವಾಮಿತ್ರರು ಮಾಡುವಂತ ಯಜ್ಞವನ್ನ ಕೆಡಿಸುವುದಕ್ಕಾಗಿ ತಾಟಕಿ ಸುಬಾಹು ಮಾರೀಚ ಎನ್ನುವಂತ ದಾನವರು ಉಪಟಳವನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದರು. ಆ ಉಪಟಳವನ್ನ ಸಹಿಸಿಕೊಳ್ಳಲಿಕ್ಕೆ ಆಗದಂತಹ ವಿಶ್ವಾಮಿತ್ರರು ಹೇಗಾದ್ರೂ ಯಜ್ಞವನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಅಯೋಧ್ಯೆಯತ್ತ ಧಾವಿಸಿ ಬಂದರಂತೆ. ದಶರಥ ಚಕ್ರವರ್ತಿಯಲ್ಲಿ ಹಿರಿಯ ಮಗನಾಗಿರುವಂತಹ ರಾಮಚಂದ್ರನನ್ನ ಯಜ್ಞ ಸಂರಕ್ಷಣೆಗಾಗಿ ಕಳುಹಿಕೊಡು ಎನ್ನುವ ಹಾಗೆ ಕೇಳಿದ್ರಂತೆ. ಪ್ರಥಮದಲ್ಲಿ ಆಗುವುದಿಲ್ಲ ಎನ್ನುವಂತಹ ಮಾತನ್ನ ಆಡಿದ್ರು. ವಸಿಷ್ಠರ ಮಾತಿನಂತೆ ರಾಮನನ್ನ ಕಳುಹಿಕೊಟ್ಟನಂತೆ. ಜೊತೆಯಾಗಿ ಲಕ್ಷ್ಮಣನೂ ಬಂದನಂತೆ. ಹೀಗೆ ವಿಶ್ವಾಮಿತ್ರರು ಮಾಡುವಂತ ಯಜ್ಞದ ಸಂರಕ್ಷಣೆಯಲ್ಲಿ ರಾಮ ಲಕ್ಷ್ಮಣರು ಇರುವ ಹೊತ್ತಿಗೆ ತಾಟಕಿ ಎನ್ನುವಂತ ದಾನವಿ ಅಲ್ಲಿವರೆಗಾಗಿ ಬಂದಳಂತೆ. ಆಕೆಯನ್ನ ರಾಮ ಒಂದು ಕಳೆದನಂತೆ. ಆಮೇಲೆ ಸುಬಾಹು ಬಂದನಂತೆ, ಆತನನ್ನು ಕೊಂದನು. ಆಮೇಲೆ ಮಾರೀಚ ದಾನ ರಾಮನ ವೇಷಧಾರಿಯ ಅಲ್ಲಿವರೆಗಾಗಿ ಬಂದನಂತೆ. ಇದನ್ನ ಅರಿತಂತ ರಾಮಚಂದ್ರ ರಾಮಣ್ಯಕ್ಕೆ ಬೆಲೆಯನ್ನ ಕೊಟ್ಟು ಕವಲಮ್ಮಿನ ತನ್ಮೂಲಕ ದಕ್ಷಿಣ ಸಮುದ್ರದ ತುತ್ತ ತುದಿಗೆ ಹಾರಿಸಿದನಂತೆ. ಆಗ ಆ ಮಾರೀಚನಿಗೆ ಅರ್ಥವಾಯಿತು, ರಾಮ ಯಾರು, ರಾಮನ ಯೋಗ್ಯತೆ ಏನು, ರಾಮನ ಮಹಿಮೆ ಏನು ಎನ್ನುವ ಹಾಗೆ. ಅದನ್ನ ಅರಿತಂತ ಆತ ತನ್ನ ಮಗಳಾದಂತ ಕುಮುದಿನಿಗೆ ಎಲ್ಲ ನಡೆದಂತ ವಿಚಾರವನ್ನ ಹೇಳಿದನಂತೆ. ಹಾಗಾದ್ರೆ ಲಂಕೆಯಲ್ಲಿ ಉಳಿದಿದ್ದೇ ಹೌದು ಅಂತ ಆದ್ರೆ ರಾಮಧ್ಯಾನಕ್ಕೆ ಅವಕಾಶ ಇಲ್ಲ ಎನ್ನುವುದನ್ನು ಅರಿತಂತ ಆತ ಮಯನನ್ನ ಕರೆಸಿ ನೀರಿನ ಆಳದಲ್ಲಿ ಮಾಯಾಪುರಿಯನ್ನು ನಿರ್ಮಾಣ ಮಾಡಿಕೊಂಡನಂತೆ. ಹಾಗೆ ಅಲ್ಲಿ ಈಗಾಗಲೇ ಕುಮುದಿನಿ ದೇವಿಯವರು ರಾಮನ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಈ ಮಾಯಾಪುರದ ಅಧಿಕಾರವನ್ನ ಗೃಹಸ್ಥನಂದನೆಯವರಾದಂತ ಮದನಾಕ್ಷಿಯಾದಂತ ನನಗೆ ವಹಿಸಿಕೊಟ್ಟವರಿದ್ದಾರೆ. ಹಾಗೆ ಇಲ್ಲಿಯ ಮಂತ್ರಿಯ ಸ್ಥಾನವನ್ನು ನಿನಗೆ ವಹಿಸಿದವರಿದ್ದಾರೆ. ತಂಗಿ, ಈಗಾಗಲೇ ನಿನ್ನೆಯ ದಿನ ನಡೆದಿರುವಂತಹ ವಿಚಾರ, ಪೂಜಿಸಿ ಬಿಟ್ಟಂತ ಅಶ್ವವೊಂದು ಈ ಮಾಯಾಪುರಿಯನ್ನು ಬಂದು ಸೇರಿದೆ. ಬಂದಂತ ಅಶ್ವವನ್ನ ಈಗಾಗಲೇ ಲಾಯದಲ್ಲಿ ಬಂಧಿಸಿ
ಸೂಚಿಸಿದ್ದಾಗಿದೆ. ನೋಡೋಣ ಮುಂದಿನ ವಿಚಾರ. ಆದ್ರೆ ಬಂದವರು ಅಂತ ಹೇಳಿ ಯಾರು ನೀವು ಇಲ್ಲಿಗೆ ಏಕೆ ಬಂದಿದ್ರಿ ಅಂತ ಕೇಳಿ ಏನು ಬೇಕು? ಹೌದಮ್ಮ, ಮಾತಿಗೆ ಮಾತು ಬೆಳೀತಮ್ಮ. ಮತ್ತೆ ನಿನ್ನಲ್ಲಿ ಮಾತನಾಡಿ ಗೆಲ್ಲುವುದಕ್ಕೆ ಕಷ್ಟವೇ? ಕಷ್ಟವೇ. ನೀನು ಹಾಗೆಲ್ಲ ಬಿಡುವವಳಲ್ಲ. ಬಿಡುವಲ್ಲ, ಮಾತಿಗೆ ಮಾತು ನಡೀತು, ಬೆಳ್ಳಿಲ್ಲ, ಆಮೇಲೆ ಬೆಟ್ಟಿ ಶುರುವಾಯ್ತಮ್ಮ. ಎಷ್ಟು ಹೊತ್ತಾಯ್ತು? ಬೆಟ್ಟಿ ಎಲ್ಲ ಹೊತ್ತ್ಯಾ? ಇವತ್ತೆಷ್ಟು? ಹೊತ್ತಿದ್ರೆ ಹೇಳ್ತಿಲ್ಲ. ಅದಲ್ಲಮ್ಮ, ಬಿಟ್ಟು ಬೆಟ್ಟಿಗೆ ಅವರು ಕೊಟ್ಟರು, ನಾನು ಕೊಟ್ಟೆ, ನಾನು ಕೊಟ್ಟರು, ಅವರು ಕೊಟ್ಟರು. ಅವ್ರು ಕೊಟ್ಟಿದ್ದೇನು, ನೀನು ಕೊಟ್ಟಿದ್ದೇನು? ಅವರು ಕೊಟ್ಟದ್ದು ಬೆಟ್ಟ, ನಾನು ಕೊಟ್ಟದ್ದು ಗೊಬ್ಬೆ. ಏನೇ ಹಾ? ಹೌದಮ್ಮ. ಹೇಳುವುದಕ್ಕೆ ನಾಚಿಕೆ ಆಗುವುದಿಲ್ವಾ? ಅಲ್ಲ, ನೀನೊಂದು ಸಮರ್ಥ. ಹೌದಮ್ಮ. ಹಾ. ಆದ್ರೆ ಸಮರ್ಥ ಹೌದು. ಹಾ. ಆದ್ರೆ ಒಬ್ಬೊಬ್ಬರೇ ಬಂದಿದ್ರೆ ಏನಾದ್ರು ನೋಡ್ಬೋದು. ಗುಂಪು ಗುಂಪಾಗಿ ಬಂದ್ರ ಗುಂಪಾಗಿ ಬರುವಾಗ ಅವರು ಒಂದು ಪೆಟ್ಟು ಕೊಡಿದ್ರೆ ನಾಲ್ಕೈದು ಮತ್ತೊಂದು ಬೆಳೆದು. ಹಾಗಾಗಿ ವಯಸ್ಸಾಗಿದೆಯಲ್ಲ. ಆಮೇಲೆ ಅಮ್ಮ ಈ ಪ್ರಾಯದಲ್ಲಿ ಒಂದರ ನಮ್ಗೆ ಲೆಕ್ಕವೇ ಅಲ್ಲ. ಅದಲ್ಲ ಅಮ್ಮ. ಆದ್ರೆ ಬರ್ಲಿಕ್ಕೂ ಅವ್ರ ಕಾರಣವು ಏನು? ನೀವು ನಿನ್ನೆ ಬಂದಂತ ಕುದುರೆಯನ್ನ ಯಾಕೆ ಕಟ್ಟಿದ್ರೆ? ಅಮ್ಮ ಚಿತ್ತ ಶುದ್ಧದಿಂದ ಕೇಳು. ನನ್ನ ಪಾದ ಪಡಿಬಿಡಿ, ನಾನು ಹೋಗ್ತೇನೆ. ಒಬ್ಬ ಪುಷ್ಕಳ ಯುದ್ಧಕ್ಕೆ ಹೋಗ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದೀಯ. ಬಹಳ ಸಂತೋಷವೇನೋ ಸರಿ. ಹಾಗಂತ ಇದಿರಾಗಿ ಬಂದವರು ಹೆಣ್ಣು ಮಕ್ಕಳು ಎನ್ನುವ ಹಾಗೆ ದಾಸ್ತಾರದ ಮನೋಭಾವ ಅಗತ್ಯವಿಲ್ಲ. ಹಾಗಾಗಿ ಹೋದಂತ ನೀನು ಪುರ ಸಮರ್ಥನಾಗಿ ಅವರಲ್ಲಿ ಹೋರಾಟವನ್ನು ಮಾಡುವ ಮೂಲಕವಾಗಿ ಪುರಗವನ್ನು ಬಿಡಿಸಿಕೊಂಡು ಬಾ. ಒಳ್ಳೆಯ ಸೇನೆಯ ನಾಯಕಿ ನೀನಾದವಳು ಸೇನೆಯ ನಾಯಕರಲ್ಲಿ ಹೋರಾಟ ಮಾಡಬೇಕು ಬಿಟ್ಟರೆ ಸೇನೆಯಲ್ಲಿ ಸಾಮಾನ್ಯದವರಲ್ಲಿ ಹೋರಾಟ ಮಾಡುವುದಲ್ಲ. ನೀವು ಬಂದವ ಸಾಮಾನ್ಯ ಅಂತ ಕಾಣ್ತಾ ಉಂಟು. ಅವನಲ್ಲಿ ನಾನು ಹೋರಾಟ ಮಾಡ್ತೇನೆ. ಸುರವೀಳ್ಯವನ
ಅಲ್ಲಿ ಅಧಿಕಾರಿಯಾದವ ರಾಮಚಂದ್ರ, ಅವನ ತಮ್ಮನಾಗಿರುವಂತಹ ಭರತ, ಅವನ ಏನು ನೀವು ಒಂದೇ ಅವಸರದಲ್ಲಿ ಹೇಳ್ಕೊಂಡು ಹೋಗ್ಬೇಡ, ನಾನು ಗೊತ್ತಾಗ್ಬೇಕಲ್ಲ. ಅಲ್ಲ ನಿಮಗೆ ಕೇಳ್ತದೆ ತಾನೆ? ಅಲ್ಲ, ನೀನು ಕೇಳಿದ್ರೆ ಪೂರ್ಣ ಮಾಡ್ತೇನೆ, ಆವಾಗ ಗೊತ್ತಾಗ್ತದೆ. ಹೌದಾ? ರಾಮನ ತಮ್ಮ ಭರತ ನಮ್ಗೆ ಗೊತ್ತಾಯ್ತಾ? ನೀನು ಪೂರ್ಣ ಮುಗಿಸೋದಂತೆ ನಾನು ಮತ್ತೆ ಮಾತಾಡ್ಬೇಕಿಲ್ಲ ಅಂತ. ಅಲ್ಲ ಅದ್ರ ಅಗತ್ಯ ನಿಮ್ಗೆ ಬೇಕಾದ ಪರಿಚಯ ಇರ್ತಲ್ವ? ಒಬ್ಬರೇ ಮಾತಾಡ್ತಾ ಹೋದ್ರೆ ಭಾಷಣ ಅಂತ ಆಗ್ತದಲ್ಲ, ಸಂಭಾಷಣೆ ಆಗಲಿ ಅಂತ ಹೇಳೋದು ನಾನು. ಅಲ್ಲ ಇಷ್ಟೊತ್ತು ನೀನು ಮಾಡಿದ್ದೆ ಅಲ್ವಾ? ಸುಮ್ಮನೆ ಯಾಕೆ ಕೆಲಸ ಮಾಡ್ತಾರೆ? ಪರಿಚಯ ಕೇಳಬೇಕಾದ ಅಗತ್ಯ. ನೀವು ಯೋಚನೆ ಮಾಡಿದ ವಿಚಾರ ಕೇಳ್ತಲ್ಲ, ನೀನ್ ಯಾರು? ಅದೇ ನಾನೇ ಹೇಳ್ತೀನಿ, ನನ್ನ ಪರಿಚಯವನ್ನ ಹೇಳಲಿಕ್ಕೆ ಹೊರಟಿದ್ದು. ಅದೇ ಅಧಿಕಾರಿ. ನೀನು ಊರು ಕೇಳಿದ್ದೇ ಇಲ್ವೋ? ಊರು ಅಯೋಧ್ಯೆ ಅಂತ ಹೇಳಿದ್ದೇ ಇಲ್ವೋ? ಅಧಿಕಾರಿ ರಾಮಚಂದ್ರ ಅಂತ ಹೇಳಿದ್ದೇ ಇಲ್ವೋ? ಅದಲ್ಲ, ನಮ್ಮ ಲಕ್ಷ ಬೇರೆ ಕಡೆ ಉಂಟು. ನೀನು ಅಗತ್ಯಕ್ಕೆ ಬೇಕಾದದ್ದು ಹೇಳು. ಅಗತ್ಯ ಬೇಕಾದದ್ದನ್ನೇ ಹೇಳ್ತೀನಿ, ಪರಿಚಯ ಕೇಳ್ತಿದ್ದೇ ಹೇಳ್ತೀನಿ. ಸುಮ್ಮನೆ ಏನೇನು ಮಾತಾಡ್ಬಿಟ್ಟು ಹೋಗ್ಬೇಡ. ಸಿಟ್ಟು ಮಾಡ್ಬೇಡ. ಅಲ್ಲ ಸಿಟ್ಟಲ್ಲ, ಪ್ರಾರಂಭ ಆಗಲಿಲ್ಲ, ನಾನು ಅಗತ್ಯ ಮಾತಾಡೋದು ಕೆಲವು. ನಾವು ಸಿಟ್ಟಿನಿಂದಲೇ ಬಂದದ್ದು. ನಾವು ನಿಮ್ಮಲ್ಲಿ ಸಂಬಂಧ ಬೆಳೆಸಲಿಕ್ಕೆ ಬಂದದ್ದಲ್ಲ. ನಿಮಗೇನು ಸಂಬಂಧ ಬೆಳೆಸಬೇಕು ಅನ್ನೋ ಆಲೋಚನೆ ಇರಬಹುದು. ನಮ್ಮ ಒಳಗೆ ಏನೋ ಉಂಟು, ಅದು ನಿಮ್ಗೆ ಗೊತ್ತಿಲ್ಲ. ಅಲ್ಲ ಅದು ನಿಮಗೆ ಏನೋ ಇರಬಹುದು, ಅದು ನಮ್ಮ ಪಾಲಿಗೆ. ನಮ್ಮೊಂದಿಗೆ ಬಂಟರ ಸಂಘ ಮುಂಬೈ ಉಪಾಧ್ಯಕ್ಷರಾದಂಥ ಸಮಾಜ ಸೇವಕರು, ಹೆಸರಾಂತ ಉದ್ಯಮಿಯಾದಂಥ ಶ್ರೀ ಮಹೇಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನ ವೇದಿಕೆ ಕರ್ಕೊಂಡು ಬರಬೇಕು ನಮ್ಮ ಸಂಘಟಕರು. ಹಾಗೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ರಾಜು ಶೆಟ್ಟಿ, ಹೋಟೆಲ್ ಗೋಲ್ಡನ್ ಪ್ಯಾಲೇಸ್ ಅಂದೇರಿ ಇದ್ದಾರೆ. ಎಲ್ಲ ಅತಿಥಿ ಬಾಂಧವರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಂಘ ವಿಜಯ ಶೆಟ್ಟರು ಇವೆಲ್ಲರೂ ಅವರನ್ನ ವೇದಿಕೆ ಕರ್ಕೊಂಡು ಬರಬೇಕು. ಉದ್ಯಮಿ ಸಮಾಜ ಸೇವಕ ಕುಶಲ್ ಶೆಟ್ಟಿ, ಡೈಟಿಗೋ ಹಾಸ್ಪಿಟಾಲಿಟಿ ಅವರಿದ್ದಾರೆ. ವಿಜಯ್ ಶೆಟ್ಟಿ ಯಡೂರು, ಹೋಟೆಲ್ ಟೇಸ್ಟ್ ಆಫ್ ಮಾಲ್ವನ್. ರಮೇಶ್ ಪೂಜಾರಿ, ಹೋಟೆಲ್ ವೈಟ್ ಹೌಸ್ ನವಿ ಮುಂಬೈ. ಅರುಣ್ ಶೆಟ್ಟಿ, ನೈಕಂಬಳಿ, ಹೋಟೆಲ್ ಉಡುಪಿ ದೋಸಗ ವಿಲೇಪಾರ್ಲೆ. ಸಂದೇಶ್ ಶೆಟ್ಟಿ, ಅಧ್ಯಕ್ಷರು, ಕನ್ನಡ ಸಂಘ ಪವಾಯಿ. ಪ್ರಶಾಂತ್ ಶೇರಿಗಾರ್, ಅರ್ಜುನ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಅಂದೇರಿ. ಇವರೆಲ್ಲರೂ ಬಂಟರ ಸಂಘ ಮುಂಬೈ ಅಂಧೇರಿ ಬಾಂದ್ರಾ ರೀಜನಲ್ ಕಮಿಟಿ ಚೇರ್ಮನ್ ಆದಂಥ ಸೂರಜ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಬಂಧುಗಳೇ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ದೀಪ ಬೆಳಗಿಸಿ ಉದ್ಘಾಟಿಸುವುದು ಸಂಪ್ರದಾಯ. ಅಧ್ಯಕ್ಷರಾದಂಥ ಮಹೇಶ್ ಶೆಟ್ಟಿ ಹಾಗೂ ಅತಿಥಿ ಬಾಂಧವರಲ್ಲಿ ನಾನು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಬಂದಿರುವವರು ಹಿರಿಯರು, ಸಮಾಜ ಸೇವಕರು, ಹೆಸರಾಂತ ಉದ್ಯಮಿ, ಬಂಟರ ಸಂಘ ಮುಂಬೈ ಉಪಾಧ್ಯಕ್ಷರಾದಂಥ ಮಹೇಶ್ ಶೆಟ್ಟಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಪುಷ್ಪಗೌರವ ನೀಡಿ ಶಾಲು ಹೊಲಿಸಿ ಸನ್ಮಾನಿಸಬೇಕಾಗಿ ಇವತ್ತಿನ ಕಾರ್ಯಕ್ರಮದ ಸಂಘಟಕರಾದಂಥ ಸಿ ಅಶೋಕ್ ಶೆಟ್ಟಿ, ವಿಜಯ್ ಶೆಟ್ಟಿ ಹಾಗೂ ಅರುಣ್ ಶೆಟ್ಟಿ ಎಲ್ಲರನ್ನು ನಾನು ಕೇಳಿಕೊಳ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಳೆದ ಒಂದು ವಾರದಿಂದ ನಮ್ಮ ಜೊತೆ ಇದ್ದು ನಮಗೆ ಸಲಹೆ ಸೂಚನೆ ನೀಡುತ್ತಾ ಬಂದಿರುವವರು ರಾಜೀವ್ ಶೆಟ್ಟಿ, ಗೋಲ್ಡನ್ ಪ್ಯಾಲೇಸ್ ಅವರಿಗೆ ಶಾಲೆ ಹೊರಿಸಿ ಪುಷ್ಪಗೌರವವನ್ನು ನೀಡಿ ಸನ್ಮಾನಿಸಬೇಕಾಗಿ ನಾನು ವಿಜಯ್ ಶೆಟ್ಟಿ ಅವರನ್ನು ಕೇಳಿಕೊಳ್ತೇನೆ. ಇನ್ನೋರು ನಮ್ಮ ಅತಿಥಿ ಇನ್ನೋರು ಉದ್ಯಮಿಯಾದಂಥ ಪ್ರಶಾಂತ್ ಶೇರಿಗಾರ್, ಅರ್ಜುನ್ ಹಾಸ್ಪಿಟಾಲಿಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪುಷ್ಪಗೌರವ ನೀಡಿ ಶಾಲು ಹೊರಿಸಬೇಕಾಗಿ ನಾನು ಅರುಣ್ ಕುಮಾರ್ ಶೆಟ್ಟಿ ಅವರಿಗೆ ಕೇಳ್ಕೊಳ್ತೇನೆ. ನಮ್ಮ ಜೊತೆಗಿದ್ದಾರೆ. ಅವರಿಗೆ ಪುಷ್ಪಗೌರವ ನೀಡಿ ಶಾಲು ಹೊರಿಸಬೇಕಾಗಿ ನಾನು ಅರುಣ್ ಕುಮಾರ್ ಶೆಟ್ಟಿ ಅವರಿಗೆ ಕೇಳ್ಕೊಳ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿರುವವರು ಪವಾಯಿ ಕನ್ನಡ ಸಂಘದ ಅಧ್ಯಕ್ಷರು ಸಂದೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಶಾಲು ಹೊರಿಸಿ ಪುಷ್ಪಗೌರವವನ್ನು ನೀಡಬೇಕಾಗಿ ನಾನು ವಿಜಯ್ ಶೆಟ್ಟಿ ಅವರಿಗೆ ಕೇಳಿಕೊಳ್ತೇನೆ. ಹಟ್ಟಿಮೂಲದ ಯಜಮಾನರಾದಂಥ ರಂಜಿತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಶಾಲೆ ಹೊರಿಸಿ ಪುಷ್ಪಗೌರವವನ್ನು ನೀಡಬೇಕಂತ ನಾನು ಅಶೋಕ್ ಶೆಟ್ಟಿ ಅವರಿಗೆ ಕೇಳ್ಕೊಳ್ತೇನೆ. ಕಳೆದ ಕೆಲವು ದಿನಗಳಿಂದ ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೆರವೇರಲು ನಮ್ಮೊಂದಿಗೆ ಪ್ರೋತ್ಸಾಹ ನೀಡಿದಂತ ವಿಜಯ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಶಾಲೆ ಹೊರಿಸಿ ಪುಷ್ಪಗೌರವವನ್ನು ನೀಡಬೇಕಂತ ನಾನು ಕುಶಲ್ ಶೆಟ್ಟಿ ಅವರು ನಮ್ಮ ಈ ಹಟ್ಟಿಗಿರಿಗಳ ಮುಂಬೈಗೆ ಬಂದಾಗ ಈ ಭಾಗದ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನ ನೆರವೇರಿಸಬೇಕಂತ ಕೇಳಿಕೊಂಡಾಗ ಅಶೋಕ್ ಶೆಟ್ಟಿ ಅವರು ಕಳೆದ 10 ದಿನಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರನ್ನ ಪುಷ್ಪಗೌರವ ನೀಡಿ ಶಾಲೆ ಹೊರಿಸಿ ಸನ್ಮಾನಿಸಬೇಕಾಗಿ ನಾನು ಬಂಟರ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಶೆಟ್ಟಿ ಅವರಿಗೆ ಕೇಳಿಕೊಳ್ತೇನೆ.
ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದವರು ಅರುಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಪುಷ್ಪಗೌರವ ನೀಡಿ ಶಾಲೆ ಉಳಿಸಬೇಕಾಗಿ ಸೂರ್ಯ ಶೆಟ್ಟಿ ಅವರಿಗೆ ನಾನು ಕೇಳಿಕೊಳ್ತೇನೆ. ಈಗ ಫಂಕ್ಷನ್ ಆಗಿ ಅದಕ್ಕೆ ನಾನು ನಿಮ್ಮ ಸಮಯ ಅತಿಥಿ ನಮ್ಮ ಜನ್ಮಭೂಮಿ ಕರ್ನಾಟಕದಿಂದ ಕರ್ಮಭೂಮಿ ನಾವು ಮಹಾರಾಷ್ಟ್ರದಲ್ಲಿ ಎಲ್ಲ ಕರ್ನಾಟಕದ ಸಂಸ್ಕೃತಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಇಲ್ಲಿಯ ಜನರಿಗೆ ಗೊತ್ತಾಗಬೇಕು ನಾವು ಕೂಡ ಇಲ್ಲಿ ಇದ್ದೇವೆ. ಕರ್ನಾಟಕದವರು ಇಲ್ಲಿ ಬಂದು ಏನು ಮಾಡಬಹುದು ಅದನ್ನು ನಾವು ಎಲ್ಲ ಮಾಡಿ ತೋರಿಸಬೇಕು. ನಮ್ಮ ಮಕ್ಕಳನ್ನು ಎಲ್ಲ ತಂದು ಅವರಿಗೆ ಎಲ್ಲ ಪ್ರೋಗ್ರಾಮ್ ಆಗ್ತೇವೆ ಅದನ್ನು ತೋರಿಸಬೇಕು. ನಮ್ಮ ತಿಂಗಳ ಪ್ರೋಗ್ರಾಮ್ ಕೂಡ ನೋಡಿ ಮಕ್ಕಳಿಗೆ ಸಂಸ್ಕೃತಿ ತುಳುನಾಡಿನ ಸಂಸ್ಕೃತಿಯನ್ನು ಕಲಿಸಿಕೊಡ್ತಾರೆ. ಹಾಗೆ ಈ ಯಕ್ಷಗಾನ ಕೂಡ ನಮ್ಮ ಜನರಿಗೆ ಎಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಹಾಗೆ ನೀವು ಮಾಡಬೇಕು ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ನನಗೆ ಬೆಂಗಳೂರಿಗೆ ಹೋಗಬೇಕು. ಮೊದಲಿಗಾಗಿ ಪ್ರದೀಪ್ ಶೆಟ್ಟಿ ಅವರು ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಒಂದು ಸೂರಜ್ ಶೆಟ್ಟಿ ಅವರು ಗೌರವಿಸಬೇಕಾಗಿ ಕೇಳಿದ್ದೇನೆ. ಅವರು ಕರೆದಿದ್ದಾರೆ ಯಕ್ಷಗಾನಕ್ಕೆ. ಯಕ್ಷಗಾನವನ್ನು ನಮ್ಮ ಊರಿನಿಂದಲೂ ಇಲ್ಲಿ ಬೊಂಬಾಯಿಗೆ ಬಂದ ತೆಂಕು ಬಿಟ್ಟಾಗಲಿ ಬೆಳಕು ಬಿಟ್ಟಾಗಲಿ ಎರಡನ್ನು ನಾವು ಪ್ರೀತಿಸುತ್ತೇವೆ. 2 ತಿಟ್ಟಿನ ಯಕ್ಷಗಾನವನ್ನು ಇಲ್ಲಿಯ ಜನ ನಮ್ಮ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಮಾಡ್ತಾ ಬರ್ತಾರೆ. ಮೊದಲೆಲ್ಲ ನಾವು ಟಿಕೆಟ್ ಕೊಟ್ಟು ವಿಶ್ವೇಶ್ವರಯ್ಯವಾರಿಗೆ ಹೋಗ್ತಾ ಇದ್ದೇವೆ. ಈಗ ಎಲ್ಲ ಸಂಘ ಸಂಸ್ಥೆಗಳು ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜನ ಕಮ್ಮಿ. ಮೊದಲು ಟಿಕೆಟ್ ಕೊಟ್ಟು ನೋಡುವಾಗ ವಿಶ್ವೇಶ್ವರಯ್ಯವಾರು ತುಂಬಿಕೊಳ್ಳುತ್ತಿತ್ತು. ಈಗ ಎಲ್ಲ ಆಟಕ್ಕೆ ಬರೋದು ಕಮ್ಮಿ ಆಗಿದೆ. ಅದು ಇನ್ನೂ ಕೂಡ ಹೆಚ್ಚಾಗಬೇಕು. ಯಕ್ಷಗಾನವನ್ನು ಉಳಿಸಬೇಕಾಗಿಂತ ಚಿಲ್ಲರೆ ಬಿಂಬದಿಂದಲೂ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ. ಅಲ್ಲಲ್ಲಿ ಎಲ್ಲ ಯಕ್ಷಗಾನ ಶಿಬಿರಗಳನ್ನು ಅರುಣ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಮಕ್ಕಳನ್ನು ಆದಷ್ಟು ಯಕ್ಷಗಾನ ನೋಡೋದಕ್ಕೆ ಕಲಿಸಬೇಕು. ಇದರಲ್ಲಿ ಯಕ್ಷಗಾನದಿಂದ ಮಕ್ಕಳಿಗೆ ತಿಳಿಯುವಂತ ಎಲ್ಲ ಯಕ್ಷಗಾನದಿಂದ ಸಿಗುತ್ತದೆ. ಪೌರಾಣಿಕ ಕಥೆಯಿಂದ ನಾವು ಒಂದು ಮನೆಯನ್ನು ಹೇಗೆ ಉಳಿಸಬಹುದು, ತಂದೆ ತಾಯಿಯನ್ನು ಹೇಗೆ ನೋಡಬಹುದು, ಮನೆಯ ಎಲ್ಲ ಮಕ್ಕಳು ಹೇಗೆ ಒಗ್ಗಟ್ಟಿನಲ್ಲಿ ಇರಬಹುದು ಅಂತ ಯಕ್ಷಗಾನದಿಂದ ನಮಗೆ ಕಲಿಯಲಿಕ್ಕೆ ಸಿಗ್ತದೆ. ಆದ್ದರಿಂದ ಯಕ್ಷಗಾನವನ್ನು ಆದಷ್ಟು ಪ್ರೀತಿಸಿ ಯಕ್ಷಗಾನಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕು. ಮುಂದಿನ ಸಲ ಇವರು ಬಾಲಾಜಿ ಮಿತ್ರಮಂಡಲದವರು ಯಕ್ಷಗಾನ ಧರಿಸುವಾಗ ನಾವೆಲ್ಲರೂ ಅವರ ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡುವಂತ ಹೇಳ್ತಾ ಎಲ್ಲ ಯಕ್ಷಗಾನವನ್ನು ಕಲಿಸಿದವರಿಗೂ ಯಕ್ಷಗಾನ ಆಡಿದವರಿಗೂ ಆ ಕ್ಷೇತ್ರದ ಸಿದ್ಧಿವಿನಾಯಕ ದೇವರು ಹಾಗೂ ಮೂಕಾಂಬಿಕೆ ದೇವಿ ಹಾಗೆ ಬ್ರಹ್ಮಲಿಂಗೇಶ್ವರ ದೇವರು ಎಲ್ಲರಿಗೂ ಸಕಲ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಆಶಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜಯ. ಆಕ್ಚುಲಿ ನೋಡಿದ್ರೆ ಎಲ್ಲ ಪರಿಚಯದವರು ಇದ್ದಾರೆ. ಈಗೆಲ್ಲ ಹೂಕಿಕೊಂಡ್ರವ್ರೆ ಎದುರುಗಡೆ ಕೂತವ್ರು ಎಲ್ಲ ಪರಿಚಯದವ್ರೆ. ವಿಶೇಷವಾಗಿ ಇವತ್ತು ಯಕ್ಷಗಾನ ಆಕ್ಚುಲಿ ನೋಡಿದ್ರೆ ನಮ್ಮ ಊರಲ್ಲಿ ಒಂದು ಗದ್ದೆಯಲ್ಲಿ ಆಗ್ತಾ ಇತ್ತು ಯಕ್ಷಗಾನ. ಗದ್ದೆ ನೋಡಿದ್ರೆ ಫುಲ್ಲು ಕಾವಿತ್ತು. ಈಗ ಆ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಯಾಕೆಂದ್ರೆ ಯಕ್ಷಗಾನ ಆಕ್ಚುಲಿ ಮರೆತಿರಬಾರ್ದು. ಈ ಕಲೆ ಎಲ್ಲರಿಗೆ ಬರುವಂತ ಕಲೆ ಅಲ್ಲ. ಇಲ್ಲಿ ಎಷ್ಟೋ ಮಂದಿದ್ದಾರೆ. ಅದರಲ್ಲಿ ಕೆಲವು ಜನಗಳು ಮಾತ್ರ ಇದರಲ್ಲಿ ಇದನ್ನ ಆಕ್ಟಿಂಗ್ ಮಾಡ್ತಾರೆ. ಅದು ಅಷ್ಟು ಸುಲಭ ಇಲ್ಲ. ಯಕ್ಷಗಾನವನ್ನು ಅಷ್ಟು ಉಳಿದುಕೊಳ್ಳುವಂತ ಮಾಡಬೇಕು. ಯಾಕಂದ್ರೆ ನೀವು ಜನಾಂಗ ಕೂಡ ಯಕ್ಷಗಾನ ಉಳಿಸಿಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡಬೇಕು. ಈ ತರ ಎಲ್ಲ ಕಾರ್ಯಕ್ರಮ ಮಾಡಿದ್ರೆ ಯಕ್ಷಗಾನ ಉಳಿಯುತ್ತದೆ. ಯಾಕಂದ್ರೆ ಈಗ ಪ್ರೇಕ್ಷಕರು ತುಂಬಾ ಕಡಿಮೆ ಆಗಿದ್ದಾರೆ. ಈಗ ಇದನ್ನು ನೋಡಿದ್ರೆ ಒಳ್ಳೆ ಪ್ರೇಕ್ಷಕರಿದ್ದಾರೆ. ಅದಕ್ಕೆ ನಮಗೂ ಹೆಚ್ಚಾಗಿ ಬೇಕು. ಯಾಕಂದ್ರೆ ಯಕ್ಷಗಾನ ಉಳಿಬೇಕು. ಯಕ್ಷಗಾನ ಉಳಿಯಿದ್ರೆ ಯಕ್ಷಗಾನ ಆಕ್ಟಿಂಗ್ ಮಾಡೋರಿಗೆ ಕೂಡ ಅದಕ್ಕೊಂದು ಅವ್ರದ್ದೊಂದು ಭಕ್ತಿ ಇರ್ಬೋದು, ಅವ್ರ ತರ ಆಸಕ್ತಿ ಇರ್ಬೋದು. ಅದನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು. ಯಕ್ಷಗಾನಕ್ಕೆ ನಾವು ಯಾವಾಗಲೂ ಸಪೋರ್ಟ್ ಇದೆ. ಅಂದ್ರೆ ಯಕ್ಷಗಾನ ಅಂತ ಅಲ್ಲ, ಎಲ್ಲಾ ಕಲೆಗಳಿಗೆ ನಾವು ಒಳ್ಳೆ ರೀತಿಯ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂದ್ಬಿಟ್ಟು ಎಲ್ಲರೂ ಕೂಡ ಇದನ್ನು ಸಹಕರಿಸಬೇಕು ಅಂದ್ಬಿಟ್ಟು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಟ್ಟಿಯಂಗಡಿ ಮೇಳದ 12ನೇ ವರ್ಷದ ತಿರುಗಾಟದ ಸಂದರ್ಭದಲ್ಲಿ ಮುಂಬೈ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಹಟ್ಟಿಯಂಗಡಿ ಸಿದ್ಧಿವಿನಾಯಕ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಸಾದ ಗಣಪತಿ ಎನ್ನುವ ಖ್ಯಾತನಾದವನು ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಹಟ್ಟಿಯಂಗಡಿ ರಾಮಭಟ್ಟ ಎನ್ನುವ ಯಕ್ಷಗಾನ ಕವಿಯ ಹೆಸರು ಚಿರಸ್ಮರಣೀಯ ಮತ್ತು ಆತನ ಅನೇಕ ಪ್ರಸಂಗಗಳು ದಾಖಲೆಯಾಗಿವೆ. ಅಂತಹ ಕ್ಷೇತ್ರದ ಯಕ್ಷಗಾನ ಮೇಳ ಮುಂಬೈಗೆ ಪ್ರವಾಸ ಬಂದಿದೆ. ಗಣಪತಿಯ ಕ್ಷೇತ್ರದ ತಿರುಗಾಟದಲ್ಲಿರುವ ಏಕೈಕ ಮೇಳ ಹಟ್ಟಿಯಂಗಡಿ ಮೇಳ. ಜೊತೆಗೆ ಮುಂಬೈ ಪ್ರವಾಸಕ್ಕೆ ದೇವಸ್ಥಾನದ ಉತ್ಸವ ಮೂರ್ತಿಯೊಂದಿಗೆ ತಿರುಗಾಟಕ್ಕೆ ಬರುವ ಏಕೈಕ ಮೇಳ ಹಟ್ಟಿಯಂಗಡಿ ಮೇಳ. ಬಡಪೇಟೆಯಲ್ಲಿ ಒಂದು ತನ್ನದೇ ಆದ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ಇವತ್ತು ವರ್ಷದಾದ್ಯಂತ ತಿರುಗಾಟವನ್ನು ನಡೆಸ್ತಾ ಇದೆ. ಮುಂಬೈಯಲ್ಲಿ ಪೂರ್ಣ ಮುಂಬೈ, ಗುಜರಾತ್ ಮುಂತಾದ ಪ್ರಾಂತ್ಯಗಳಲ್ಲಿ ಒಟ್ಟು 19 ಯಕ್ಷಗಾನ ಪ್ರದರ್ಶನ ಈ ಸುತ್ತಿನಲ್ಲಿ ನಡೀತಾ ಇದೆ. ಇದನ್ನು ಮುಗಿಸಿ
1 ಮತ್ತು 2ನೇ ತಾರೀಕಿಗೆ ನವದೆಹಲಿಗೆ ಹೋಗುವುದಿದೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ಇಲ್ಲಿಗೆ ಕರೆಸಿ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ನನ್ನ ಮಿತ್ರರಾದ ಶ್ರೀಯುತ ಪ್ರದೀಪ್ ಶೆಟ್ಟಿ ಹಾಗೂ ಶ್ರೀಯುತ ಅಶೋಕ್ ಶೆಟ್ಟಿ ಅವರು, ಮತ್ತೆ ನನ್ನ ಮಿತ್ರರಾದ ನವೀನ್ ಶೆಟ್ಟಿ ಅವರ ಮೂಲಕ ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದೇನೆ. ರಾಜು ಶೆಟ್ಟಿ ಅವರು ಸಹ ನನ್ನ ಸಂಬಂಧಿಕರು, ಅವರು ಸಹಕಾರವನ್ನು ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ಮಾಡಿದ್ದಾರೆ, ಧನ್ಯರಾಗಿ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತ ಎಲ್ಲರಿಗೂ ನಾವು ಹೊಂದಿರುವ ಹಟ್ಟಿಯಂಗಡಿ ಸಿದ್ಧಿವಿನಾಯಕ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಇನ್ನಷ್ಟು ಸಿರಿ ಸಂಪತ್ತನ್ನು ವೃದ್ಧಿಸಲಿ, ಆ ಮೂಲಕ ಯಕ್ಷಗಾನ ಸೇವೆಯನ್ನು ಮತ್ತಷ್ಟು ಮಾಡುವಂತಹ ಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಆಶಿಸ್ತೇವೆ. ಜೊತೆಗೆ ಕಾರ್ಯಕ್ರಮವನ್ನು ಸಂಘಟಿಸಿದ ಪ್ರದೀಪ್ ಶೆಟ್ಟಿ ಅವರಿಗೆ ಒಂದು ಸ್ಮರಣಿಕೆಯನ್ನು ದೇವಸ್ಥಾನದ ವತಿಯಿಂದ ನೀಡ್ತಾ ಇದ್ದಾರೆ. ಹಾಗೆ ಅಶೋಕ್ ಶೆಟ್ಟಿ ಅವರು ಹೀಗೆ ಸದಾಕಾಲ ಹಟ್ಟಿಯಂಗಡಿಯ ಸೇವೆಯನ್ನ, ಸಿದ್ದವಿನಾಯಕನ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನ, ಭಾಗ್ಯವನ್ನ ಅವರಿಗೆ ಕರುಣಿಸಲಿ ಎನ್ನುವುದಾಗಿ ಆಶಿಸ್ತಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ತೆರವುಗೊಳಿಸ್ತಾ ಇದ್ದೇವೆ. ಪ್ರಸಂಗ ಮುಂದುವರಿಯುತ್ತದೆ. ನಮಸ್ಕಾರ. ನಮಸ್ತೆ ವೀಕ್ಷಕರೇ, ನಾವು ಇವತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಹಳ್ಳಿಯ ಗ್ರಾಮದಿಂದ ಮುಂಬೈಗೆ ಆಲ್ಮೋಸ್ಟ್ ಆಗಿ ಎಲ್ಲ ಜನರು ಬರೋದು ಜಾಬಿಗೋಸ್ಕರ ಅಥವಾ ಒಂದು ಉದ್ಯೋಗ ಹುಡ್ಕೊಂಡು ಬರ್ತಾರೆ ಅಥವಾ ತಿರುಗಾಟಕ್ಕೆ ಬರ್ತಾರೆ. ಸೊ ನಮ್ಮ ಜೊತೆ ನಾವು ಒಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ತಮ್ಮ ಕಲೆನ ಪ್ರದರ್ಶನ ಮಾಡೋದಕ್ಕೋಸ್ಕರ ನೀವು ಇವತ್ತು ಮುಂಬೈನ ಒಂದು ತಿರುಗಾಟನ ಮಾಡ್ತಾಯಿದ್ರಿ. ಸೊ ನಿಮ್ಮ ಸಂಪೂರ್ಣವಾದಂಥ ಹೆಸರನ್ನ ಕೇಳ್ಬೋದಾ? ನನ್ನ ಹೆಸರು ರಂಜಿತ್ ಕುಮಾರ್ ಶೆಟ್ಟಿ ಅಂತ. ಕುಂದಾಪುರ ತಾಲೂಕಿನ ಒಕ್ವಾಡಿ ಅನ್ನುವ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ಹುಟ್ಟಿ ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ. MA ಮುಗಿಸಿ 15 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೇನೆ. ಈಗ ನನಗೆ ಯಕ್ಷಗಾನದ ಮೇಲಿನ ಅಭಿಮಾನ ಮತ್ತು ಯಕ್ಷಗಾನ ಕಲಿತು ಒಂದು ಮೇಳ ಕಟ್ಟುವ ಹಾಗೆ ಆಗಿದೆ. ಈ ಯಕ್ಷಗಾನ ಅನ್ನೋದು ನನ್ನನ್ನು ಈ ಕಡೆ ಸೆಳೆದು ಈಗ ಮೇಳವನ್ನೇ ಕಟ್ಟಿ ತಿರುಗಾಟ ಮಾಡ್ತಾ ಇದ್ದೇನೆ. ಇದೇ ವೃತ್ತಿಯಾಗಿದೆ. ಸೊ ಇವಾಗ ಮುಂಬೈಗೆ ಈ ವರ್ಷ ತಿರುಗಾಟ ಮಾಡ್ತಾ ಇದ್ರಿ. ಎಷ್ಟು ಆಟನ ಆಡಿಸಿದ್ರಿ? ಈ ವರ್ಷ ನನಗೆ 20 ಪ್ರಯೋಗಗಳು ಮುಂಬೈ, ಪೂನಾ, ಗುಜರಾತ್ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಇದೆ. ಮಹಾರಾಷ್ಟ್ರದ ಒಳಗೆ ಒಟ್ಟು 20 ಪ್ರಯೋಗಗಳಿಗೆ ಅವಕಾಶ ಸಿಕ್ಕಿದೆ. ಸೊ ಎಷ್ಟು ವರ್ಷದಿಂದ ಈ ತಿರುಗಾಟನ ಮಾಡ್ತಾ ಇದ್ರಿ? ನಾನು ಮೇಳ ಕಟ್ಟಿ 12 ವರ್ಷ ಆಯಿತು. ಮುಂಬೈಗೆ ಬಂದು 8 ವರ್ಷ ಆಯಿತು. 8 ವರ್ಷದಿಂದ ಮುಂಬೈಗೆ ಬರ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ಪ್ರಗತಿ ಆಗ್ತಾ ಇದೆ. ಮುಂಬೈ ಭಾಗದ ಎಲ್ಲ ಯಕ್ಷಗಾನ ಅಭಿಮಾನಿಗಳು, ಆಮೇಲೆ ದೇವರ ಆಶೀರ್ವಾದ, ಸಿದ್ಧಿವಿನಾಯಕನ ಕೃಪೆಯಿಂದ ಈ ವರ್ಷ 20 ಆಟಗಳು ನಮಗೆ ಬಂದಿದೆ. ಸೊ ಮೊದಲು ವರ್ಷ ನೀವು ಬಂದಾಗ ಎಷ್ಟು ನೀವು ಆಟನ ಕೊಟ್ಟಿದ್ರಿ? ಸೊ ಇವಾಗ ಎಷ್ಟು ಆಟ ಅಂದರೆ ನಿಮಗೆ ಹೇಳಿದ್ರೆ 1 ವರ್ಷದಲ್ಲಿ 20 ಆಟನ ಕೊಟ್ಟಿದ್ರಿ ಅಂತ. 8 ವರ್ಷದಕ್ಕಿಂತ ಮೊದಲು ಬಂದಾಗ ನೀವು ಎಷ್ಟು ಆಟನ ಮೊದಲನೇ ವರ್ಷ ಎಷ್ಟು ಆಟ ಕೊಟ್ಟಿದ್ರಿ? ಆರಂಭದ ವರ್ಷ ಕೇವಲ 4 ಪ್ರದರ್ಶನಗಳು ನಮ್ಗೆ ಸಿಕ್ಕಿದ್ದು. ನನಗೆ ಯಾರೂ ಪರಿಚಯ ಇರಲಿಲ್ಲ. ನಿಧಾನಕ್ಕೆ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಕೊಂಡು ನಮ್ಮ ಭಾಗದವರು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ತುಳು ಭಾಗದವರು, ಕುಂದಾಪುರ ಕನ್ನಡದವರು ಎಲ್ಲರೂ ಈಗ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಹಟ್ಟಿಯಂಗಡಿ ಗಣಪತಿ ಕ್ಷೇತ್ರ ಆದ್ದರಿಂದ ಕ್ಷೇತ್ರಕ್ಕೆ ಬಹಳ ದೊಡ್ಡ ಹೆಸರಿದೆ. ಕ್ಷೇತ್ರದ ಹೆಸರು, ಗಣಪತಿಯ ಶಕ್ತಿ, ಮತ್ತು ಎಲ್ಲ ನಮ್ಮ ಭಾಗದ ಸಂಘಟಕರು ಇವತ್ತು ನಮ್ಮನ್ನು ಕರೆದು ಯಕ್ಷಗಾನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಒಟ್ಟು 20 ಪ್ರದರ್ಶನಗಳು ಅಂತಂದರೆ ಮುಂಬೈ, ಮಹಾರಾಷ್ಟ್ರದಲ್ಲಿ ಭಾಳ ಸಣ್ಣ ಸಂಗತಿ ಅಲ್ಲ. ಭಾಳ ವಿಶೇಷವಾದ ಪ್ರದರ್ಶನಗಳೇ ಆಗಿದೆ. ಒಂದಕ್ಕೊಂದು ಮಿಗಿಲು ಅನ್ನುವ ಹಾಗೆ ಎಲ್ಲ ಸಂಘಟಕರು ನಮ್ಮ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ಏನಾದರೂ ನೆಕ್ಸ್ಟ್ ಇಯರ್ ಇದು ಇವಾಗಲೇ ಬುಕ್ಕಿಂಗ್ ಆಗಿದೆಯಾ, ಮತ್ತೆ ಬನ್ನಿ ಅಥವಾ ಚೆನ್ನಾಗಿದೆ ಅನ್ನುವಂಥ ರೆಸ್ಪಾನ್ಸ್ ಏನಾದರೂ ಇದೆಯಾ? ನಾವು ಮಾಡಿದ ಈ ವರ್ಷ ಏನು ಪ್ರಯೋಗ ಮಾಡಿದ್ದೇವೆ ಅದಷ್ಟು ಅಂದರೆ ಕಾಯಂ ಆಟ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಮ್ಮ ಜೊತೆಗೆ ನಿರಂತರವಾಗಿ ನಾವು ಇದ್ದೇವೆ ಅನ್ನುವ ಸೂಚನೆಯೂ ಸಹ ಕೊಟ್ಟಿದ್ದಾರೆ. ಬನ್ನಿ, ಒಳ್ಳೆ ರೀತಿಯಲ್ಲಿ ಮಾಡೋಣ, ಇನ್ನೂ ಒಳ್ಳೇದು ಮಾಡೋಣ ಅಂತ ಹೇಳಿ ನಮ್ಮನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ನಮ್ಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, 8 ವರ್ಷದಲ್ಲಿ ಈ ವರ್ಷ ಅವರು 20 ಆಟನ ಕೊಟ್ಟಿದ್ರು ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ. ಸೊ ತುಂಬ ಸುಂದರವಾದಂಥ ಪ್ರದರ್ಶನ ಕೊಟ್ಟಿರೋದಕ್ಕೋಸ್ಕರ ಅವರೆಲ್ಲರ ಸಪೋರ್ಟ್ ನಿಮಗಿದೆ. ಸೊ ಈಗ ನೀವು ಮುಂಬೈಗೆ ಬಂದಾಗ ಕೆಲವೊಂದು ಉಳಿಲಿಕ್ಕೆ ವ್ಯವಸ್ಥೆ ಇರಬೇಕು. ನಿಮ್ಮ ಯಕ್ಷಗಾನದ ಕೆಲವೊಂದು ಸಾಮಗ್ರಿಗಳನ್ನು ಕೊಂಡೊಯ್ಯಬೇಕು. ಆವಾಗೆಲ್ಲ ಹೇಗೆ ವ್ಯವಸ್ಥೆ ಆಗ್ತದೆ? ಇಲ್ಲಿನ ಒಂದು ಹೇಗೆ ವ್ಯವಸ್ಥೆ ಇದೆ ಅಂತ ಕೇಳ್ಬೋದಾ? ಮುಖ್ಯವಾಗಿ ಯಾರ ಹೆಸರನ್ನ ನೀವು ತೊಗೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ಬೋದಾ? ಮುಂಬೈಗೆ ಬಂದಾಗ ನನಗೆ
ನಮಗೆ ಸಾಗಾಟದ ವ್ಯವಸ್ಥೆ ನೀವು ಹೇಳಿದಾಗ ತುಂಬ ಕಷ್ಟ. ಯಾಕಂದರೆ ನಮ್ಮ ಊರಿನಲ್ಲಿ ಇದ್ದ ಹಾಗಾಗೋದಿಲ್ಲ. ನಾವು ಬಸ್ ತಗೊಂಡು ಬಂದಿದ್ದೇವೆ. ಬಸ್ಸಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೆ ಇರುವ ಕಾನೂನಾತ್ಮಕ ತೊಡಕುಗಳು ಅದನ್ನೆಲ್ಲ ತುಂಬ ಫೇಸ್ ಮಾಡಿದ್ದೇವೆ. ಆದರೂ ಸಹ ನಮಗೆ ಒಂದು ಕ್ಲಾರಿಟಿ ಬೇಕನ್ನುವ ಕಾರಣಕ್ಕೆ ನಮ್ಮದೇ ಸೌಂಡ್ ಸಿಸ್ಟಮ್, ನಮ್ಮದೇ ವ್ಯವಸ್ಥೆಗಳು ನಮ್ಗೆ ಬೇಕೇ ಬೇಕು ಅನ್ನುವ ಕಾರಣಕ್ಕೆ ನಾವು ಅದನ್ನು ಎಷ್ಟು ಕಷ್ಟ ಆದರೂ ವ್ಯವಸ್ಥೆ ಮಾಡಿಕೊಂಡು ತಿರುಗಾಟ ಮಾಡ್ತಾಯಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಮರಾಠ ಸುರೇಶ್ ಶೆಟ್ಟರನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಅವರು ನಮ್ಮ ಸಂಬಂಧಿಯೂ ಹೌದು. ಆರಂಭದ ವರ್ಷ ಬಂದಾಗ ನನಗೇನು ಯಕ್ಷಗಾನ ಈ ಮುಂಬೈ ಏನೂ ಗೊತ್ತಿರಲಿಲ್ಲ. ಆವಾಗ ಅವರೇ ನನ್ನನ್ನು ಕರ್ಕೊಂಡು ತಿರುಗಾಟ ಮಾಡ್ತಾಯಿದ್ರು 1 ವರ್ಷ. ಅದರ ನೆಕ್ಸ್ಟ್ ಇಯರಲ್ಲಿ ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟರು ಮತ್ತು ಮುಂದಿನ ದಿನದಲ್ಲಿ ಅವರನ್ನು ನಾವು ಕಳ್ಕೊಳ್ಬೇಕಾಯಿತು. ತದನಂತರ ಕೊರೋನಾ ಆದಮೇಲೆ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ತುಂಬ ಜನ. ನಮ್ಮ ಭಾಗದವರು, ನಮ್ಮ ಕುಂದಾಪುರ ತಾಲೂಕಿನವರೆಲ್ಲರೂ ನಮಗೆ ಆಶ್ರಯ ಕೊಟ್ಟಿದ್ದಾರೆ. ಮತ್ತು ಉಡುಪಿ, ದಕ್ಷಿಣ ಕನ್ನಡದವರು ಸಹ ಬಹಳ ಆಶ್ರಯ ಕೊಟ್ಟಿದ್ದಾರೆ. ಅದರಲ್ಲೂ ಕೆಲವು ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ತುಂಬ ಜನ ವಿದ್ಯಾರ್ಥಿಗಳು ಮುಂಬೈಗೆ ಬಂದು ಸೆಟ್ಲಾಗಿದ್ದಾರೆ. ಆಮೇಲೆ ನಮ್ಮ ಸಂಬಂಧಿಕರೆಲ್ಲ ಇದ್ದಾರೆ. ಅವರನ್ನೆಲ್ಲ ಹುಡ್ಕೊಂಡು ನಾನು ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಬಹಳ ಮುಖ್ಯವಾಗಿ ಇವತ್ತಿನ ಆಯೋಜಕರು ನವೀನ್ ಶೆಟ್ಟಿ ಅಂತ, ಅವ್ರ ಮನೆಯಲ್ಲಿ ತುಂಬ ದಿನ ನಾನು ಇದ್ದೆ. ಆಮೇಲೆ ನಮ್ಮ ಸಂಬಂಧಿಕರು ಪುನೀತ್ ಶೆಟ್ಟಿ, ನಂದ್ರೊಳ್ಳಿ ಭಾಗದ ಹುಡುಗರು, ಅವರೆಲ್ಲ ಲಾಡ್ಜಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಬನ್ನಿ ಅಂತ ಕರೀತಾ ಇದ್ದಾರೆ. ಒಂದೊಂದು ದಿನ ಒಂದೊಂದು ಭಾಗದಲ್ಲಿ ನಾನು ಉಳಿತೇನೆ. ಮತ್ತು ಕಲಾವಿದರಿಗೆ ಉಳಿಯುವ ವ್ಯವಸ್ಥೆ ಬೇರೆ ಬೇರೆ ಕಡೆ ನಾವು ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ಹೋಗ್ತೇವೋ ಅಲ್ಲೇ ವ್ಯವಸ್ಥೆಯನ್ನು ಮಾಡ್ತೇವೆ. ಬಹಳ ಕಷ್ಟ ಅಲ್ಲಿ ಕಲಾವಿದರನ್ನು ಉಳಿಸ್ಕೊಳ್ಳೋದು. ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ, ಆಹಾರದ ಖರ್ಚು ವೆಚ್ಚ ಜಾಸ್ತಿ. ಅದೆಲ್ಲವನ್ನು ಸಮತೂಗಿಸಿಕೊಳ್ಳುವುದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಖುಷಿಯಿಂದ ಒಂದು 20 ದಿನ ಕಳೆದಿದ್ದೇವೆ ನಾವು. ಸೊ ತುಂಬ ಖುಷಿಯಾಯಿತು ನಿಮ್ಮ ಮಾತನ್ನು ಕೇಳಿ. ಯಾಕಂತಂದರೆ ಎಷ್ಟೋ ಮುಂಬೈನಲ್ಲಿ ಒಂದು 70% ಜನ ಯಕ್ಷಗಾನ ಮಿಸ್ ಮಾಡ್ಕೊಳ್ತಾರೆ. ಅವರೆಲ್ಲರಿಗೂ ಇದೇ ರೀತಿಯಂಥ ಪ್ರದರ್ಶನ ನೀಡಿ ಅಂಥೇಳಿ ನಾವು ಸಹ ನಮ್ಮ ಚಾನಲ್ ಮುಖಾಂತರ ನಿಮಗೆ ಹಾರೈಸ್ತೀವಿ. ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಒಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡುವಂಥ ಮಾಧ್ಯಮಗಳು ಬರಬೇಕು. ನಾನು ಸಹ ಮಾಧ್ಯಮ ಕ್ಷೇತ್ರದ ಬಗ್ಗೆ ವಿಶೇಷ ಆಸಕ್ತಿ ಇದ್ದವನು. ಆರಂಭದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇದ್ದವನು ನಾನು. ಮಾಧ್ಯಮ ಕ್ಷೇತ್ರಕ್ಕೆ ಸೆಲೆಕ್ಟ್ ಆದವು, ನನ್ನ ಸ್ವರದ ಮೇಲೆ ಸೆಲೆಕ್ಟ್ ಆದವು. ನಾನು ಬಿಟ್ಟು ಮತ್ತೆ ಊರಿಗೆ ಬಂದವನು. ಹಾಗಾಗಿ ನನಗೆ ಇದ್ರ ಬಗ್ಗೆ ಗೌರವ ಇದೆ. ಮಾಧ್ಯಮ ಕ್ಷೇತ್ರದವರ ಪ್ರಚಾರ ನಮ್ಮ ಕಲೆಗೆ ಬೇಕು, ಕಲಾವಿದರಿಗೆ ಬೇಕು ಅಂತ ಕೇಳಿಕೊಳ್ತಾ ತುಂಬ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಯಕ್ಷಗಾನವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೋಡಿ ಆನಂದಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.